ನಿಮ್ಗೆ ಜೀವಾಮೃತ ಯಾವ ತರಹ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇವೆ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಯಾವ್ಯಾವೆಲ್ಲ ವಸ್ತುಗಳು ಬೇಕಾಗ್ತಾವ ಅನ್ನೋದಾದ್ರೆ, ಮೊದಲನೇದಾಗಿ ನಾವು 200 ಲೀಟರ್ ನೀರನ್ನ, ಅಂದರೆ ನಮ್ಗೆ 1 ಎಕರೆಗೆ 200 ಲೀಟ್ರ್ ಜೀವಾಮೃತ ಬೇಕಾಗ್ತದೆ. ಸೊ 200 ಲೀಟ್ರಿಗೆ ಆಗುವಷ್ಟು ಒಂದು ಬ್ಯಾರೆಲ್ಲು, ಆಮೇಲೆ ಅದಕ್ಕೊಂದು 10 ಕೆ ಜಿಯಷ್ಟು ದೇಸಿ ಆಕಳ ಒಂದು ಸಗಣಿ. ಸೊ ಸಗಣಿ ಎಷ್ಟು ಫ್ರೆಶ್ ಇರ್ತೈತಲ್ರಿ ಅಷ್ಟು ಒಳ್ಳೇದ್ರಿ ನಮ್ಗದು ಸಗಣಿ. ಸೊ ಮತ್ತು ಒಂದು 10 ಲೀಟ್ರಷ್ಟು ಗೋಮೂತ್ರ. ಸೊ ಆಕಳ ಗೋಮೂತ್ರ ಬೇಕಾಗ್ತದೆ ಒಂದು 10 ಲೀಟ್ರಷ್ಟು. 200 ಲೀಟ್ರ್ ಜೀವಾಮೃತ ರೆಡಿ ಮಾಡಬೇಕಪ್ಪ ಅಂತಂದರೆ. ಸೊ ಇಲ್ಲಿ ಆಕಳ ಸಗಣಿ ಎಷ್ಟು ಫ್ರೆಶ್ ಇರ್ತದಲ್ಲ, ಎಷ್ಟು ತಾಜಾ ಇರ್ತದಲ್ಲ ಅಷ್ಟು ಒಳ್ಳೆಯದು. ಸೊ ಗೋಮೂತ್ರ ಎಷ್ಟು ಹಳೇದಿರ್ತೈತಲ್ರಿ ಅಷ್ಟು ಚಲೋ ಅದು. ಆಮೇಲೆ ಒಂದು 2 ಕೆ ಜಿಯಷ್ಟು ಕಡ್ಲಿ ಹಿಟ್ಟು ಇಲ್ಲಂತಂದ್ರೆ ಹೆಸರು ಕಾಳು ಹಿಟ್ಟು. ಸೊ ಯಾವುದಾದ್ರೆ ಬ್ಯಾಳಿ ಕಾಳಿಂದು ಹಿಟ್ಟು ಆದ್ರೆ ನಡಿತೈತಿ, ಯಾವ ಬೇಳೆ ಕಾಳು ಆದ್ರೂ ನಡಿತೈತಿ ರೀ. ಸೊ ಜೋಳದ ಹಿಟ್ಟು ಇವೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಆಮ್ಯಾಗ ಒಂದು 2 ಕೆ ಜಿಯಷ್ಟು ಬೆಲ್ಲ, ಯಾವುದಾದ್ರೂ ಆರ್ಗ್ಯಾನಿಕ್ ಬೆಲ್ಲ ಆಗ್ಬೋದು, ಯಾವುದಾದ್ರು ಬೆಲ್ಲನ